ಸಿಎಂ ಸಿದ್ದರಾಮಯ್ಯನವರ ಆಗಮನ ಆಗಿದೆ. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಭೆ ಕೂಡ ಆರಂಭ ಆಗೋದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇರುವಂತದ್ದು. ಈಗಾಗಲೇ ಎಲ್ಲಾ ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ. ರಾಜ್ಯ ಸಚಿವ ಸಂಪುಟ ಆರಂಭಕ್ಕೆ ಕ್ಷಣಗಳನ್ನೇ ಶುರುವಾಗಿದೆ. ಸಭೆಗೆ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ ಮಂತ್ರಿಗಳು. ಸಭೆಗೆ ಲೆಕ್ಕಾಚಾರ ಇಟ್ಕೊಂಡು ಆಗಮಿಸ್ತಾ ಇದ್ದಾರೆ ಸಚಿವರು. ಮಂತ್ರಿಗಳಿಗೆ ತಮ್ಮ ಸಮುದಾಯಗಳ ಪರ ನಿಲ್ಲುವಂತಹ ಟಾಸ್ಕ್ ಅನ್ನ ಕೂಡ ಕೊಡಲಾಗಿದೆ. ತಮ್ಮ ಸಮುದಾಯದ ಪರವಾಗಿ ವಾದವನ್ನ ಮಂಡಿಸಲಿದ್ದಾರೆ ಸಚಿವರು. ರಾಜ್ಯ ಸಚಿವ ಸಂಪುಟ ಆರಂಭಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ವಿಧಾನಸೌಧಕ್ಕೆ ಈಗಷ್ಟೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಗಮಿಸಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗತ್ತೆ ಈ ಒಂದು ಸಭೆ. ಈ ಸಭೆಯ ಚಿತ್ತ ಎಲ್ಲರ ಅಂದ್ರೆ ಪ್ರತಿಯೊಬ್ಬರೂ ಕೂಡ ಕಾದು ಕುಳಿತಿರುವಂಥದ್ದು. ಇಡೀ ಕರ್ನಾಟಕದ ಜನತೆ ಕೂಡ ಕಾದು ಕುಳಿತಿದೆ. ಏನಾಗಬಹುದು ಜಾತಿ ಗಣತಿ ವರದಿ ಅನ್ನುವಂತಹ ಕುತೂಹಲಗಳು ಕೂಡ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗಾಗಲೇ ಎಲ್ಲ ಸಚಿವರು ಕೂಡ ಆಗಮಿಸಿದ್ದಾರೆ. ಒಂದಷ್ಟು ಟಾಸ್ಕ್ ಅನ್ನ ಕೂಡ ಸಮುದಾಯದವರು ಕೊಟ್ಟಿದ್ದಾರೆ. ವಿರೋಧ ಮಾಡಬೇಕಾ ಅಥವಾ ಪರ ನಿಲ್ಲಬೇಕಾ ಅನ್ನುವಂತಹ ಚರ್ಚೆಗಳು ಕೂಡ ಇಲ್ಲಿ ಈಗಾಗಲೇ ಆಗಿರುವಂಥದ್ದು. ಪರ ನಿಂತಿರುವವರು ಪರಮೇಶ್ವರ್ ಅವರು, ಅದೇ ರೀತಿಯಾಗಿ ಮಹದೇವಪ್ಪ ಅವರು, ತಂಗಡಗಿ ಅವರು, ಭೈರತಿ ಸುರೇಶ್, ಜಮೀರ್ ಅಹ್ಮದ್, ಕೆಜೆ ಜಾರ್ಜ್, ಕೆಎನ್ ರಾಜಣ್ಣ, ರಹೀಂ ಖಾನ್, ಪ್ರಿಯಾಂಕ್ ಖರ್ಗೆ, ಮಂಕಾಳ್ ವೈದ್ಯ, ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ ಇವರೆಲ್ಲರೂ ಕೂಡ ಪರವಾಗಿದ್ದಾರೆ. ನೋಡಿ, ಅದೆಲ್ಲ ಚರ್ಚೆ ಮಾಡ್ತೀವಿ. ಏನೇನು ಸಮಸ್ಯೆಗಳಿದಾವೆ, ಏನೇನು ಆತಂಕಗಳಿದಾವೆ, ಏನು ಒಳ್ಳೆಯದಾಗಿದೆ, ಏನು ತಪ್ಪಾಗಿದೆ, ಏನು ಎಲ್ಲವನ್ನ ಚರ್ಚೆ ಮಾಡಿ ಯಾರು ಆತಂಕ ಪಡುವಂಥ ಎಲ್ಲ ಜಾತಿ ವರ್ಗದ ಜನರು ಎಲ್ಲರಿಗೂ ಕೂಡ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಲಿಂಗಾಯತರು, ಒಕ್ಕಲಿಗೆ ಎಲ್ಲರಿಗೂ ಸಮಾಧಾನ ಆಗೋ ರೀತಿಯಲ್ಲಿ ಇವತ್ತು ದಿವಸ ನಿರ್ಣಯ ತೆಗೆದುಕೋತೀವಿ. ಶಿವಗಂಗಾ ಅವರು ಹೇಳ್ತಾ ಇರುವಂಥದ್ದು, ನಮ್ಮ ಸಚಿವರು 7 ಜನ ಇದ್ದಾರೆ, ನಾವು ಫೋನ್ ಮಾಡಿದ್ರೆ ಕೈಗೆ ಸಿಗ್ತಾ ಇಲ್ಲ ಅನ್ನೋದು ಮಾತು ಹೇಳ್ತಾರೆ. ಶಿವಗಂಗಾಗೆ ನಾನು ಮಾತಾಡಿದ್ದೀನಿ, ಅದನ್ನು ಏನ್ರಿ ಅವ್ರ ಜೊತೆ ಮಾತಾಡಿದ್ದೀನಿ ಏನ್ರಿ. ಅವರು ನನಗೆ ಸಿಕ್ಕೋದಲ್ಲ, ನಾನು ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ದೀನಿ. ಅವರು ತಮ್ಮ ಒಂದು ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ಅವರು ಇವು ತಮ್ಮ ಏನು ಉಪಪಂಗಡಕ್ಕೆ ಅದನ್ನು ಕಡಿಮೆ ತೋರಿಸಿದ್ದಾರೆ ಅಂತೇಳಿ ಅದನ್ನು ನಾನು ಅವ್ರಿಗೆ ವಿವರಣೆ ಮಾಡಿದ್ದೀನಿ. ಮಾಹಿತಿಯನ್ನು ಸ್ವಲ್ಪ ಕೊಡಿ ಅಂತ ಕೊಡ್ತೀನಿ. ನೋಡಿ, ಅದು ಕ್ಯಾಬಿನೆಟ್ನಲ್ಲಿ ಡಿಸ್ಕಷನ್ ಆಗಿ ಒಂದು ನಿರ್ಣಾಯಕ ಇದಕ್ಕೆ ಬರುವವರೆಗೆ ನಾವೇನು ಮಾತಾಡಿದ್ರು ಕೂಡ ಅದಕ್ಕೆ ಸರಿಯಾದದ್ದಲ್ಲ ಅದು. ಇದಿಷ್ಟು ಹಿರಿಯ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅವರ ಮಾತುಗಳು. ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಆಗುತ್ತೆ ಸರ್. ನೋಡಿ, ಇವತ್ತು ಈ ಸಂಪುಟ ಸಭೆಯಲ್ಲಿ ಒಂದೇ ವಿಷಯ ಇದೆ. ಅದು ನಮ್ಮ ಸಮೀಕ್ಷೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದರ ರಿಪೋರ್ಟ್ ಯಾರ ಹತ್ರನೂ ಇಲ್ಲ, ಎಲ್ಲ ಸಚಿವರಿಗೆ ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲ ಓದ್ಕೊಂಡಿದ್ದೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸಾಕಷ್ಟು ಆಕ್ಷೇಪಗಳಿರುವಂಥದ್ದು. ಶಾಮನೂರು ಅವರು ಸೇರಿದಂತೆ ಲಿಂಗಾಯತ ಸಮುದಾಯನೂ ಸಹ ಸಾಕಷ್ಟು ಆಕ್ಷೇಪ ಮಾಡ್ತಾ ಇರುವಂಥದ್ದು. ಈಗ ಬೇರೆ ಬೇರೆ ಸಮುದಾಯ, ಎಲ್ಲ ಸಮುದಾಯದಕ್ಕೆ ಏನು ಆಕ್ಷೇಪ ಮಾಡ್ತಾ ಇದ್ದಾರೆ, ಅವರೆಲ್ಲ ಅಭಿಪ್ರಾಯವನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಗೊಂದಲ ಉಂಟು ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಈ ರಾಜ್ಯದ ಯಾವುದೇ ಸಮುದಾಯಕ್ಕೆ ಅವರ ಭಾವನೆಗೆ ಧಕ್ಕೆ ಆಗದೆ ಅಂತ ರೀತಿಯಲ್ಲಿ ನಾವು ನಿರ್ಣಯವನ್ನು ತೆಗೆದುಕೊಳ್ತೀವಿ. ಕಾಂಗ್ರೆಸ್ನ ಚನ್ನಗಿರಿ ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಅವರು ನಮ್ಮ ಸರ್ಕಾರದಲ್ಲಿ 7 ಸಚಿವರಿದ್ದಾರೆ, ನಾವು ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ, ಸಾಕಷ್ಟು ಆಕ್ಷೇಪಗಳಿವೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗೇನಿಲ್ಲ. ನೋಡಿ, ನಾವು ಎಲ್ಲ ಚರ್ಚೆ ಮಾಡಿ ಒಂದು ಸೂಕ್ತ ನಿರ್ಧಾರ ಎಲ್ಲ ಸಮುದಾಯದ ಹಿತವನ್ನು ಕಾಪಾಡ್ತೀವಿ. ಇವತ್ತಿನ ಸಂಪುಟ ಸಭೆಯಲ್ಲಿ ಎಲ್ಲ ರೀತಿಯಾಗಿಯೂ ನಾವು ಚರ್ಚೆಯನ್ನು ಮಾಡಿ ಯಾವ ರೀತಿಯಾಗಿ ಸರಿಪಡಿಸಲಿಕ್ಕೆ ಸಾಧ್ಯವೋ ಆ ನಿಟ್ಟಿನಲ್ಲಿ ನಾವು ಸಂಪುಟದಲ್ಲಿ ಚರ್ಚೆಯನ್ನು ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನು ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಏನಾಗುತ್ತೆ ಗೊತ್ತಿಲ್ಲ. ಐ ಆಮ್ ವೆರಿ ಪಾಸಿಟಿವ್ ಆಗಿದ್ದೀನಿ. ಇದು ಕೇವಲ ಜಾತಿ ಗಣತೆ, ಇದರಲ್ಲಿ ರಾಜಕೀಯ ಬಗ್ಗೆ ಮಾತನಾಡಕ್ಕೆ ನಾನು ಹೋಗೋದಿಲ್ಲ. ರಿಪೋರ್ಟ್ ಟೇಬಲ್ ಆಗಿದೆ, ಇವತ್ತು ಚರ್ಚೆ ಆಗುತ್ತೆ. ಒಳಗಡೆ ಏನು ಚರ್ಚೆ ಆಗುತ್ತೆ, ಹೊರಗಡೆ ತಮಗೆ ಗೊತ್ತೇ ಆಗುತ್ತೆ. ಅದರ ಬಗ್ಗೆ ಸ್ಪಷ್ಟನೆ ನಮ್ಮ ಸರ್ಕಾರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಯವರಾಗಿರ್ಬೋದು ಅಥವಾ ಯಾರು ಮಾನ್ಯ ಮುಖ್ಯಮಂತ್ರಿ ಯಾರು ಹೇಳ್ತಾರೆ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಸಮರ್ಪಕವಾಗಿ ತಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನನ್ನ ಡಿಮಾಂಡ್ ಇರತಕ್ಕಂಥದ್ದು, ರಾಹುಲ್ ಗಾಂಧಿ ಅವರ ಏನು ವಿಷನ್ ಇದೆ, ರಾಹುಲ್ ಗಾಂಧಿ ಅವರು ಇಡೀ ಭಾರತ ದೇಶದಲ್ಲಿ ಎಲ್ಲ OBCಗಳ ಜನಗಣತಿ ಆಗ್ಬೇಕಂತಕ್ಕಂಥದ್ದು ಅವರೊಂದು ನಿರ್ಧಾರ ಇದೆ. ಅದಕ್ಕೆ ನನ್ನ ಸಹಮತ ಇದೆ. ಯಾಕಂತಂದ್ರೆ ಇಡೀ ದೇಶದಲ್ಲಿ SC STದಾಗಿರಲಿ, ಮುಸ್ಲಿಮ್ಸ್ದಾಗಿರಲಿ ಅಥವಾ ಮೈನಾರಿಟೀಸ್ದಾಗಿರಲಿ ಅದ್ರ ಬಗ್ಗೆ ಯಾವ್ದು ಡಿಸ್ಪ್ಯೂಟ್ ಇಲ್ಲ. ಡಿಸ್ಪ್ಯೂಟ್ ಇರ್ತಕ್ಕಂಥದ್ದು OBCಗಳದ್ದು. ಇಡೀ ಭಾರತ ದೇಶದಲ್ಲಿ ಆವರೇಜ್ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿ ಬಂದ್ರೆ OBC ಅರೌಂಡ್ 70% ಇಸ್ ಇನ್ ತಮಿಳುನಾಡು. ಕರ್ನಾಟಕದಲ್ಲಿ ಸುಮಾರು 40% ವರೆಗೆ OBC ಇದೆ. ಆವರೇಜ್ ಲಾ ಆಫ್ ಆವರೇಜ್ ನೋಡಿದ್ರೆ 50 to 60% OBC ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿದೆ. ಹಂಗಾಗಿ OBC ನಲ್ಲಿ ಇರ್ತಕ್ಕಂಥವ್ರು ಯಾರು ಎಷ್ಟು ಜನಸಂಖ್ಯೆ ಇದೆ ಅಂತೇಳಿ ಇಡೀ ದೇಶಕ್ಕೆ ಗೊತ್ತಾಗ್ಬೇಕಂತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯದಲ್ಲಿ. ನನ್ನ ಅಭಿಪ್ರಾಯ ಕೂಡ ಸಮರ್ಪಕವಾಗಿ ಅವರಿಗೆ ನಾನು ಸ್ಪಂದಿಸ್ತೀನಿ, ಅದನ್ನು ಒಪ್ತೀನಿ ಕೂಡ ಈ ಸಂದರ್ಭ ಕೇಳಿಕೆ.
ಕುತೂಹಲವಾಗಿ ಕಾದು ಕುಳಿತಿದ್ದಾರೆ ಮಂತ್ರಿಗಳು. ಸಂಪುಟ ಸಭೆಗೆ ಆಗಮಿಸುತ್ತಾರೆ. ಬಹುತೇಕ ಎಲ್ಲ ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಗಮಿಸಿದ್ದಾರೆ. ಶಿವಕುಮಾರ್ ಅವರಿಗಾಗಿ ಕಾಯ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಇದ್ದಾರೆ ಕೂಡ ಸಿಎಂ ಸಿದ್ದರಾಮಯ್ಯನವರು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ನೋಡಿ, ಸಿಎಂ ಸಿದ್ದರಾಮಯ್ಯನವರು ಕೂಡ ಆಗಮಿಸಿದ್ದಾರೆ. ಸಚಿವರುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಏನಾಗುತ್ತೆ ಕಾದ್ ನೋಡೋಣ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು ಜಾತಿ ಗಣತಿ ಅಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಜಾಣ ನಡೆಯನ್ನ ಕೂಡ ಇಲ್ಲಿ ಅನುಸರಿಸ್ತಾ ಇದ್ದಾರೆ. 50 ಸಂಪುಟಗಳ ವಿಸ್ತೃತ ವರದಿ ಬಗ್ಗೆ ಒಂದೇ ಕ್ಯಾಬಿನೆಟ್ನಲ್ಲಿ ಸಭೆ ಆಗದು ಒಂದು ಕಡೆ ಕಷ್ಟ ಸಾಧ್ಯ. ಅಂದರೆ ಪರ ವಿರೋಧ ಚರ್ಚೆ ನಡೆಸಿ ಅಂತಿಮ ನಿರ್ಣಯ ಕೈಗೊಳ್ಳೋದು ಕಷ್ಟ ಸಾಧ್ಯ ಅನ್ನುವಂತಹ ಮಾತುಗಳನ್ನು ಕೂಡ ಕೇಳ್ಬರ್ತಾ ಇದ್ದೀವಿ. ಇವತ್ತು ಏನಾಗುತ್ತೆ ಅನ್ನೋದು ಕುತೂಹಲ. ಪ್ರಮುಖ ಸಮುದಾಯಗಳು ಜಾತಿ ಗಣತಿ ಬಗ್ಗೆ ಹಲವು ಸಂಶಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾಗಿ ಜಾತಿ ಗಣತಿ ಆಗಿಲ್ಲ, ವೈಜ್ಞಾನಿಕವಾಗಿ ಆಗಿದೆ, ಇನ್ನೊಮ್ಮೆ ಸೆನ್ಸಸ್ ನಡೆಸಿ ಅಂತ ಹೇಳಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಸಮುದಾಯದ ಮುಖಂಡರು, ನಾಯಕರುಗಳು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ವರದಿ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ವರದಿ ಬಗ್ಗೆ ಕುಲಂಕುಷವಾಗಿ ಅಧ್ಯಯನ ನಡೆಸಿ ವರದಿಯನ್ನು ನೀಡೋದಕ್ಕೆ ಸಚಿವ ಸಂಪುಟ ಉಪಸಮಿತಿ ರಚನೆ ಮಾಡುವಂತಹ ಅಥವಾ ರಾಜಕೀಯೇತರವಾಗಿ ಅಧ್ಯಯನ ನಡೆಸಬೇಕು ಎನ್ನುವಂತಹ ಅಭಿಪ್ರಾಯ ವ್ಯಕ್ತವಾದರೆ ಏನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಈಗಾಗಲೇ ಒಂದಷ್ಟು ಸಚಿವರು ಕೂಡ ಗೈರಾಗ್ತಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಕೇಳ್ಪಟ್ಟಿದ್ದೀವಿ. ಗೈರಾದರೆ ಇದಕ್ಕೆ ಅವರ ಸಮ್ಮತಿ ಇದೆ ಅನ್ನುವಂತಹ ಮೆಸೇಜನ್ನು, ಸಂದೇಶವನ್ನು ರವಾನೆ ಮಾಡ್ತಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಕೇಳ್ಪಡ್ತಾ ಇದ್ದೀವಿ. ಯಾರೆಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೋ ಅವರೆಲ್ಲ ನಾಯಕರುಗಳು ಕೂಡ ಈ ಒಂದು ಸಭೆಗೆ ಹಾಜರಾಗ್ತಾರೆ ಅನ್ನುವಂತಹ ಮಾತುಗಳು ಕೇಳ್ಪಡ್ತಾ ಇದ್ದೀವಿ. ಸೊ ಹಾಗಾಗಿ ಒಬ್ಬೊಬ್ಬರೇ ಇದೀಗ ಸಚಿವರುಗಳು ಕೂಡ ಆಗಮಿಸ್ತಾ ಇದ್ದಾರೆ ಮೀಟಿಂಗ್ಗೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭ ಆಗಿದೆ. ಇದೀಗ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾವ ರೀತಿಯಾದಂತಹ ನಿರ್ಧಾರ ಕೈಗೊಳ್ಳಬಹುದು? ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭ ಆಗಿದೆ. ವಿಧಾನಸೌಧದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಮೊದಲಿಗೆ ಎಲ್ಲರ ಅಭಿಪ್ರಾಯವನ್ನ ಕೇಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮಂತ್ರಿಗಳ ಅಭಿಪ್ರಾಯವನ್ನ ಕೇಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಒಬ್ಬೊಬ್ಬರಾಗಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಸಭೆಯಲ್ಲಿ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭ ಆಗಿದೆ. ಅದು ಕೂಡ 4 ಗಂಟೆಗೆ ಸಭೆ ಆರಂಭ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ನಿಧಾನವಾಗಿ ಆರಂಭ ಆಗಿದೆ. ಅಂದ್ರೆ ಒಂದು 3/4 ಅವರ್ ಲೇಟ್ ಆಗಿ ಆರಂಭ ಆಗಿರುವಂಥದ್ದು. ಇದಕ್ಕೆ ಕಾರಣಗಳು ಕೂಡ ಇರುವಂಥದ್ದು. ಯಾಕಂತಂದ್ರೆ ಕಾಂಗ್ರೆಸ್ ನಾಯಕರುಗಳು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಕೇಂದ್ರ ಸರ್ಕಾರದ ವಿರುದ್ಧ. ಸೊ ಹಾಗಾಗಿ ಬರೋದಕ್ಕೆ ತಡ ಆಯಿತು ಅನ್ನುವಂತಹ ಮಾತುಗಳನ್ನು ಕೂಡ ಕೇಳ ಸಿಗ್ತಾ ಇದೆ. ವಿಧಾನಸೌಧದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ವಿಧಾನಸೌಧದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಮೊದಲಿಗೆ ಎಲ್ಲರ ಅಭಿಪ್ರಾಯವನ್ನ ಕೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮಂತ್ರಿಗಳ ಅಭಿಪ್ರಾಯವನ್ನ ಕೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಒಬ್ಬೊಬ್ಬರಾಗಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ ಸಿಎಂ ಬಳಿ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭ ಆಗಿದೆ. ಒಬ್ಬೊಬ್ಬರೇ ಇದೀಗ ಸಿಎಂ ಸಿದ್ದರಾಮಯ್ಯನವರ ಬಳಿ ಹೋಗಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಈ ಜಾತಿ ಜನಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಮುದಾಯ ನಾಯಕರು ಏನೆಲ್ಲ ಹೇಳಿದ್ದಾರೆ, ಅದೇ ರೀತಿಯಾಗಿ ಜನರು ಏನನ್ನ ಮಾತನಾಡ್ತಾ ಇದ್ದಾರೆ, ಏನ್ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಅನ್ನೋದರ ಕುರಿತು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಸಚಿವರುಗಳು ಕೂಡ ನಾಯಕರುಗಳು ಕೂಡ ಮಾತನಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಬಳಿ. ಈಗ ಈ ಒಂದು ಜಾತಿ ಗಣತಿ ಮಂಡನೆ ಆದ್ರೆ ಏನೆಲ್ಲ ತೊಂದರೆ ಆಗಬಹುದು, ಪಕ್ಷಕ್ಕೆ ಯಾವ ರೀತಿಯಾದಂತಹ ಡ್ಯಾಮೇಜ್ಗಳಾಗಬಹುದು,
ಮುಂದಿನ ನಡೆ ಬಗ್ಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಸಚಿವರುಗಳು. ಸಮುದಾಯಗಳು ಯಾವ ರೀತಿಯಾಗಿ ತಿರುಗಿ ಬೀಳಬಹುದು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಬಳಿ. ಸಮುದಾಯಗಳು ಏನ್ ಹೇಳ್ತಾ ಇದ್ದಾವೆ, ಜನರು ಏನ್ ಹೇಳ್ತಾ ಇದ್ದಾರೆ, ಯಾಕೆ ಈ ಒಂದು ಸೆನ್ಸಸ್ ಅನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ನೊಮ್ಮೆ ಜಾತಿ ಗಣತಿ ವರದಿಯನ್ನ ಮಾಡಿ ಅನ್ನುವಂತಹ ಮಾತುಗಳು ಯಾಕೆ ಕೇಳಿ ಬರ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏನೆಲ್ಲ ಆಗ್ತಾ ಇದೆ, ಸಚಿವರುಗಳು ಏನ್ ಹೇಳ್ತಾ ಇದ್ದಾರೆ, ಆ ಕುರಿತ ಏನ್ ಡೀಟೇಲ್ಸ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ.